ಸ್ನೇಹಿತರೆ ನಮಸ್ತೆ. ನಿಮಗೆ ನಮ್ಮೂರ ಕಡೆ ಮೀನಿನ ಬೇಟೆಗೆ ಹೋಗೋದನ್ನು ತಿಳಿಸ್ತೀನಿ. ಇವತ್ತು ನಾವು ಕಾಲುವೆ ನೀರು ಅಂದರೆ ನಾಲೆ ಅಂತ ಹೇಳ್ತಾರೆ, ಆ ಕಾಲುವೆ ನೀರು ಪೂರ್ತಿ ಕಡಿಮೆ ಆದಮೇಲೆ ನಾವು ನೈಟಲ್ಲಿ ಮೀನಿನ ಬೇಟೆಗೆ ಹೋಗ್ತೀವಿ. ಈರುಗುಳಿ, ಲೈಟ್ರನ್ ಟಾರ್ಚು ಮತ್ತು ಉದ್ದಾಗಿರ್ತಕ್ಕಂಥ ಒಂದು ಮಚ್ಚು ಇದೆಲ್ಲ ತಗೊಂಡು ನೈಟಲ್ಲಿ ಮೀನಿನ ಶಿಕಾರಿ ಮಾಡಲಿಕ್ಕೆ ಹೋಗ್ತೀವಿ. ಅದರದ ಒಂದು ಕೆಲವು ದೃಶ್ಯಗಳನ್ನ ನಿಮಗೆ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ನಾವು ಕೂಡ ಶಿಕಾರಿ ಇದ್ದಿದ್ದರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರ ಕೆಲವೊಂದು ದೃಶ್ಯಗಳನ್ನ ಮಾತ್ರ ನಾನು ಚಿತ್ರೀಕರಣ ಮಾಡಿದ್ದೀನಿ. ಇದು ನೈಟ್ ಎಫೆಕ್ಟ್ ಆಗಿದ್ದರಿಂದ ಸ್ವಲ್ಪ ಅಸ್ಪಷ್ಟತೆ ಇದೆ ಮತ್ತು ಕತ್ತಲೆ ದೃಶ್ಯಗಳು ಇಲ್ಲಿ ಜಾಸ್ತಿ. ಆದರೂ ಕೂಡ ನಮಗೆ ಒಂದು ಒಳ್ಳೆ ಶಿಕಾರಿನೇ ಆಯಿತು. ಮೊದಲನೇ ತಂಡದಲ್ಲಿ ಒಂದು ಸಾರಿ, ಎರಡನೇ ತಂಡದಿಂದ ಮತ್ತೊಂದು ಸಾರಿ ಹೋಗಿದ್ದು. ನೋಡಿ, ಇವಾಗಲೇ ಶಿಕಾರಿ ಆಗಿದೆ. ಅದು ಮೀನು ಹಿಡಿತಾ ಇದ್ದರೆ ಈಗ ಕೂಳಿಗೆ ಹಾಕ್ಬಿಟ್ಟು ಕೈ ಒಳಗಡೆ ಹಾಕಿ ಮೀನು ತೆಗಿತಾರೆ ಅಂಥ ದೃಶ್ಯ ನೋಡ್ತಾ ಇದ್ದೀರಾ ನೀವು. ನೋಡಿ, ಮೀನು ಅದರೊಳಗಡೆ ಸಿಕ್ಕಾಕಿದೆ, ಕೂಳಿಗೆ ನೋಡ್ತಾ ಇದ್ದೀರಾ ನೀವು. ಅದು ಮೀನು ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು, ಇಲ್ಲ ಅಂತಂದರೆ ಅದು ಕೈಗೆಲ್ಲ ಅದು ಹೊಡಿತೈತೆ. ಭಾರಿ ಎಚ್ಚರಿಕೆ. ನೋಡಿ, ಇವಾಗ ಮೀನು ಸಿಕ್ತು. ನೋಡಿ, ಇದು ಹೌದು, ಇದು ಮೀನು ಸಿಕ್ತು. ಮತ್ತು ನಮ್ಮ ಮುಂದಿನ ಮೀನು ಬೇಟೆಗೆ ಮುಂದೆ ಹೋಗ್ತೀವಿ. ತುಂಬ ಎಚ್ಚರಿಕೆ ಹೆಜ್ಜೆ ಇಟ್ಕೊಂಡು ರಾತ್ರಿ ಹೊತ್ತು ನಡಿಬೇಕಾದ್ರೆ ಅಲ್ಲಿ ಗಾಜಿನ ಚೂರುಗಳಾಗ್ಬೋದು ಮತ್ತು ಕಲ್ಲುಗಳಾಗ್ಬೋದು. ನಿಧಾನಕ್ಕೆ ನಾವು ಹೆಜ್ಜೆ ಇಟ್ಟು ಮೀನುಗಳನ್ನ ಗುರುತಿಸಿ ಆ ಕೂಳಿಯಿಂದ ಅಥವಾ ಆ ಮಚ್ಚಿಂದ ಅದನ್ನು ನಾವು ಕವರ್ ಮಾಡ್ಕೊತ ಹಿಡಿತಾಯಿದ್ದೋ. ಹಾಗಾಗಿ ಒಂದು ಒಳ್ಳೆ ಮೀನಿನ ಬೇಟೆ ನಮ್ಮ ಹಳ್ಳಿಗಳ ಕಡೆ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ. ಒಂದೊಂದು ಕಡೆ ಒಂದೊಂದು ಶಿಕಾರಿ ಮಾಡ್ತಾರೆ, ಅಂದರೆ ಮೀನಿನ ಶಿಕಾರಿ, ಮೀನಿನ ಬೇಟೆ ಅಂತ ಹೇಳ್ತಾರೆ. ನಮ್ಮದು ಇಲ್ಲಿ ನಾಲೆ ನೀರು ತುಂಬಿ ಮಿನಿಮಮ್ ಒಂದು 6 ತಿಂಗಳು ನೀರು ತುಂಬಿ ಹರಿತಾ ಇರುತ್ತೆ. ಅದು ಕಡಿಮೆ ಆದಮೇಲೆ ಕೆಲವು ಬೆಳಗಿನ ಟೈಮ್ ಬಲೆಯಲ್ಲಿ ಹಿಡಿಬೋದು. ಒಬ್ಬೊಬ್ಬರು ಈ ಥರ ಮೀನಿನ ಬೇಟೆಗೆ ನೈಟಲ್ಲಿ ಶಿಕಾರಿಗೆ ಹೋಗುವಂಥದ್ದು ಇರ್ಬೋದು. ಇದು ನಮ್ಮ ಹಳ್ಳಿಗಳ ಕಡೆ ಸರ್ವೇ ಸಾಮಾನ್ಯ. ಆದರೆ ನಾನು ಒಂದು ಕೆಲವು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಒಂದು ಟೀಮು ಹೋಗಿ ಮೀನುಗಳನ್ನ ಹಿಡೀಲಿಕ್ಕೆ ಹೋಗಿರುವಂಥ ದೃಶ್ಯ ಇದು. ನಾವು ಮೊದಲನೇ ಸಾರಿ ಹೋಗಿ ಮೀನನ್ನು ಬೇಟೆ ಆಡಲಿಕ್ಕೆ ಹೋದಾಗ ಈ ಸಲಕರಣೆಗಳನ್ನ ಬಳಸಿದ್ದು ಒಂದು ಕೂಳಿ ಮತ್ತು ಉದ್ದನೆಯ ಒಂದು ಕುಡುಗೋಲು ಅಂತ ಹೇಳ್ಬೋದು. ಅದಕ್ಕೆ ಇದು ಮೊದಲನೇ ಶಿಕಾರಿ. ಇಷ್ಟು ಮೀನುಗಳು ಸಿಕ್ಕಿದೆ. ಈಗ ನಾವು ಸೆಕೆಂಡ್ ರೌಂಡು ಇನ್ನೊಂದು ಟೀಮಿಂದ ಮತ್ತೆ ಹೋಗ್ತೀವಿ. ಆವಾಗ ಎಷ್ಟು ಸಿಗುತ್ತೆ ನೋಡೋಣ. ಇದು ನಮ್ಮ ಎರಡನೇ ಟೀಮು. ನಾವು ಈಗ ಇದರಲ್ಲಿ 4 ಜನ ಇದ್ದೀವಿ, ಎಲ್ಲ ಬರ್ತಾಯಿದ್ದೀವಿ. ನೋಡಿ, ಈಗ ಅದೆಲ್ಲ ಶಿಕಾರಿ ಮಾಡಿಕೊಂಡು ನಿಧಾನಕ್ಕೆಲ್ಲ ಬರ್ತಾ ಇರೋದು. ಇದು ನಮ್ಮ ಎರಡನೇ ಟೀಮಿಂದ ನಾವು ಬರ್ತಾ ಇರೋದು. ತುಂಬ ದೂರದಿಂದ ನಿಧಾನಕ್ಕೆ ಕಾಯ್ಕೊಂಡು ಬಂದ್ವಿ. ಆದರೆ ಇದರಲ್ಲಿ ಕೂಳಿ ಇರಲಿಲ್ಲ. ಉದ್ದಾಗಿರ್ತಕ್ಕಂಥ ಬರ್ಜಿ, ಅಂದರೆ ಈಟಿ ಅಂತ ಹೇಳ್ತಾರೆ, ಈಟಿ ಮತ್ತು ಕುಡುಗೋಲು ಮುಖಾಂತರ ಈ ಥರ ಶಿಕಾರಿ ಮಾಡಿದ್ದು. ಇದಪ್ಪ ಒಂದು ಒಳ್ಳೆ ಮೀನಿನ ಶಿಕಾರಿ ಆಯಿತು. ನೋಡಿ, ಈ ಸರಿ ನಮ್ಮ ಒಂದು ಒಳ್ಳೆ ಶಿಕಾರಿ. ಇದು ಮೀನಿಗೆ ಹಿಡಿಲಿಕ್ಕೆ ಅಂತ ಬಳಸಿರುವಂಥ ಈಟಿ, ಅಂದರೆ ಬರ್ಜಿ ಅಂತ ಹೇಳ್ತಾರೆ ಅದು, ಮತ್ತು ಟಾರ್ಚ್ ಲೈಟು. ನೋಡಿ, ಇದು ತಲೆಗೆ ಕಟ್ಕೊಂಡಿರೋಂಥ ಒಂದು ಟಾರ್ಚ್ ಲೈಟು. ನಮಗೆ ಈ ಸರಿ ಸಿಕ್ಕಿದಂಥ ಮೀನಿನ ಬೇಟೆ ಇದು ಸೆಕೆಂಡ್ ರೌಂಡ್ಗೆ. ಕೊನೆಗೂ ಒಂದು ಒಳ್ಳೆ ಶಿಕಾರಿ ಮಾಡಿದ್ವಿ, ಖುಷಿ ಆಯಿತು. ಧನ್ಯವಾದಗಳು. ಮಂಜುನಾಥ್ ಮಿರ್ಲೆ.